ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿರ್ತೀರ ಅಂತ ತಿಳ್ಕೊತೀನಿ. ಈಗ ಇವತ್ತಿನ ವಿಡಿಯೋ ಸಜ್ಜಿಗೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಸತ್ಯನಾರಾಯಣ ಸ್ವಾಮಿಗೆಲ್ಲ ಇಡ್ತಾರಲ್ಲ ಪೂಜೆಗೆ, ಅದನ್ನು ಮಾಡ್ತಾಯಿದ್ದೀನಿ. ಸಜ್ಜಿಗೆ ನಾನು ಪ್ರಸಾದಕ್ಕೆ ಇಡೋದನ್ನು. ಮೊದಲಿಗೆ ಇದಕ್ಕೆ ಏನೇನು ಬೇಕು ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ. 1 ಕಪ್ ರವೆ, 1 ಕಪ್ ಸಕ್ಕರೆ, 1 ಲೋಟ ಹಾಲು, 2 ಬಾಳೆಹಣ್ಣು, ದ್ರಾಕ್ಷಿ, ಗೋಡಂಬಿ ಮತ್ತು ತುಪ್ಪ ಬೇಕು. ನಾನು ಅಲ್ಲಿಟ್ಟಿಲ್ಲ, ತುಪ್ಪ ಮರೆತುಬಿಟ್ಟಿದ್ದೀನಿ. ತುಪ್ಪ ಹಾಕಬೇಕು. ನೆಕ್ಸ್ಟು ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ರವೆನ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ನೋಡಿ ಈ ಥರ. ಇದು ಹುರಿದ ನಂತರ ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಕರ್ಕೋಬೇಕು. ನಾನು ದ್ರಾಕ್ಷಿ ಕರೆದಿಲ್ಲ, ಹಂಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ. ಬರೀ ಗೋಡಂಬಿ ಮಾತ್ರ ಕರೆದಿದ್ದೀನಿ. ಅದು ನಿಮ್ಮ ಇಷ್ಟ, ಬೇಕಾದರೆ ದ್ರಾಕ್ಷಿ ನೀವು ಕರ್ಕೋಬೋದು, ಇಲ್ಲ ಹಾಗೆ ಹಾಕ್ಬೋದು. ಈಗ ಅದೇ ಬಾಣಲಿಗೆ 1 ಲೋಟ ನೀರು ಹಾಕಿ 1 ಲೋಟ ಹಾಲು ಹಾಕಿದ್ದೀನಿ. ಆಮೇಲೆ ಸಾಲಿಲ್ಲ ಅಂದರೆ ಮತ್ತೆ ಬೇಕಾದ್ರೆ ಹಾಲು ಇಲ್ಲ ನೀರಾದರೂ ಹಾಕ್ಕೋಬೋದು. ಕಾಯಿಸ್ಬಿಟ್ಟು ಹಾಕ್ಕೋಬೇಕು, ಹಾಗೆ ಹಾಕ್ಬಾರ್ದು. ನೋಡಿ ಅದು ಕುದಿ ಬಂತು. ಈಗ ರವೆ ಹಾಕಿದ್ದೀನಿ. ಈ ರವೆನೆಲ್ಲ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಈ ಚೆನ್ನಾಗಿ ಮಿಶ್ರಣ ಆದಮೇಲೆ ಇವಾಗ ನೋಡಿ ನನಗೆ ಸಾಕಾಗಿಲ್ಲ, ಅದಕ್ಕೆ ಹಾಲು ಹಾಕಿದ್ದೀನಿ. ಅದು ಸ್ಕಿಪ್ ಮಾಡಿದ್ದೀವಿ, ತೋರಿಸಿಲ್ಲ. ನೆಕ್ಸ್ಟು ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಕಾದ್ರೆ ಸಕ್ಕರೆ ಹಂಗೆ ಹಾಕ್ಕೊಳ್ಳಿ, ಪರವಾಗಿಲ್ಲ. ಆಮೇಲೆ ಅದು ಸ್ವಲ್ಪ ಕುದೀತಾ ಇದ್ದಂಗೆ ಬಾಳೆಹಣ್ಣು, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಮಿಕ್ಸ್ ಆದ ನಂತರ ತುಪ್ಪ ಹಾಕಬೇಕು. ನೋಡಿ ಈ ಥರ ತುಪ್ಪ ಆವಾಗವಾಗ ನೋಡಿಕೊಂಡು ಹಾಕ್ಕೊತಾ ಇರಬೇಕು. ಅದು ತಳ ಬಿಡಬೇಕು. ತಳ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಗೋಂದು ಥರ ಆಗ್ಬಿಡುತ್ತೆ. ನೋಡಿ ಈ ಥರ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ನೋಡಿ ಈ ಥರ ತಳ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದು ರೆಡಿಯಾಗಿದೆ, ಚೆನ್ನಾಗಿರುತ್ತೆ. ಅಂದರೆ ಹಾಲಲ್ಲಿ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಪರವಾಗಿಲ್ಲ, ನಾನು ಹಾಲು ನೀರು 2 ಹಾಕಿದ್ದೀನಿ. ತುಂಬ ಚೆನ್ನಾಗಿತ್ತು. ಎಲ್ಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಬಂಧುಗೆ ಶೇರ್ ಮಾಡಿ. ಮತ್ತು ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.